ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಮನೇಲಿ ಮಾರ್ನಿಂಗು 7 ಗಂಟೆ ಫ್ರೆಂಡ್ಸ್. ಇವತ್ತಂತೂ ಈ ಹಿಮ ಅನ್ನೋದು ಮನೆಯೇ ಕಾಣಿಸ್ತಿಲ್ಲ, ಒಳಗಡೆನೇ ಎಲ್ಲ ಬಂದು ತುಂಬ್ಕೊತಾ ಇದೆ. 8 ಗಂಟೆ ಆದರೂ ಹಿಮ ಕಡಿಮೆ ಆಗ್ತಾಯಿಲ್ಲ. ಎದ್ಬಿಟ್ಟು ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಗುರುವಾರದ ಲಾಗು ಶುಕ್ರವಾರದ ಲಾಗ್ ಎರಡೂ ಮಿಕ್ಸ್ ಆಗಿದೆ. ಇದು ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾನೆ ಇಲ್ಲ ಫ್ರೆಂಡ್ಸ್. ಇವಾಗ ಮಕ್ಕಳು ಬೇರೆ ರಜಾ ಕೊಟ್ಟಿದ್ದಾರೆ, ಕ್ರಿಸ್ಮಸ್ ಹಾಲಿಡೇ ಅಂತ. ಅವ್ರಿಗೆ ಬರೀ ಸುಧಾರಿಸೋದೇ ಆಗ್ತಿದೆ. ಟಿಫನ್ ಎಲ್ಲ ಆದಮೇಲೆ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು, ನಮ್ಮ ರಾಯರ ಪೂಜೆ ಮಾಡಿಬಿಟ್ಟು ಎಲ್ಲ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿದ್ರೆ ಒಂದು ನೆಮ್ಮದಿ ಫ್ರೆಂಡ್ಸ್. ನೋಡಿ, ವಾರ ಎಲ್ಲರೂ ಆಯಿತು. ವಾರ ಆದಮೇಲೆ ಇನ್ನೇನು ಅಂತಂದು ಸ್ವಲ್ಪ ಹಿಟ್ಟೆಲ್ಲ ಖಾಲಿಯಾಗಿತ್ತು, ಮುದ್ದೆಗೆ ಚಪಾತಿ ಹಿಟ್ಟು ಎಲ್ಲನ. ಅದಕ್ಕೇ ಸ್ವಲ್ಪ ಗೋಧಿ ರಾಗಿ ಎಲ್ಲ ತೊಳೆದ್ಬಿಟ್ಟು ಒಣಗಾಕಿದ್ದೆ. ಬಿಸಿಲು ಚೆನ್ನಾಗಿತ್ತು ಫ್ರೆಂಡ್ಸ್, ಹಂಗಾಗಿ ರಾಗಿನೂ ಗೋಧಿನೂ ತೊಳೆದ್ಬಿಟ್ಟು ಒಣಗಾಕ್ಸಿದ್ದೀನಿ. ಒಣಗಿದ್ಮೇಲೆ ನೀಟಾಗಿ ಮಿಲ್ ಮಾಡಿಸ್ಕೊಂಬಂದ್ರೆ ಆಗುತ್ತೆ ಅಂತಂದು ಒಣಗಾಕಿದ್ದೆ. ಅದು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ರಾಗಿನೂ ಅಷ್ಟೇ ಚೆನ್ನಾಗಿದ್ದು. ನಾವು ಬೆಳೆದಿದ್ದೇನೆ, ನಾವೊಂದು 4 ವರ್ಷದಿಂದ ಬೆಳೆದಿದ್ವಿ ರಾಗಿನ. ಇದು ಆವಾಗಿಂದ ಅದೇ ರಾಗಿನೇ ಉಪಯೋಗಿಸ್ತಾ ಇದ್ದೀವಿ. ರಾಗಿನೂ ಚೆನ್ನಾಗಿತ್ತು, ಅಷ್ಟೇನು ಗಲೀಜಿರಲಿಲ್ಲ. ಇವಾಗ ಸೊಸೈಟಿಲಿ ರಾಗಿ ಕೊಡ್ತಾರೆ, ಅದರಲ್ಲಂತೂ ತಿನ್ನೋಕ್ಕಾಗಲ್ಲ, ಅಷ್ಟು ಗಲೀಜಿರುತ್ತೆ. ತುಂಬ ಮಣ್ಣು ಆಮೇಲೆ ಧೂಳೆಲ್ಲ ಇರುತ್ತೆ. ಹಂಗಾಗಿ ನಾವು ಮನೆ ರಾಗಿನ ಮಾರಲಿಲ್ಲ, ಮನೆಗೆ ಅಂತಲೇ ಇಟ್ಕೊಂಡಿದ್ದೀವಿ. ನಾನು ಇದೆಲ್ಲ ಮಾಡ್ತಾಯಿದ್ರೆ ನಮ್ಮ ಚಾರ್ಲಿ ನೋಡಿಬಿಟ್ಟು ಮೈ ಮುರಿಯೋದು, ತಿಂದ್ಬಿಡ್ತಾನೆ ಟೈಮಿಗೆ ಸರಿಯಾಗಿ. ಅವನದೇ ಚೆಂದ ಫ್ರೆಂಡ್ಸ್ ನಮ್ಮ ಚಾರ್ಲಿದು. ಏನಾದರೂ ಆಗಲಿ ಅಂದರೆ ಅವ್ನು ಸರಿ ಅನ್ನೋದಷ್ಟೇ. ಅವನಿಗೂ ಭಯ ಇರುತ್ತೆ, ಬೇರೆ ಚಿರತೆ ಪ್ರಾಣಿ ಬಂದು ಏನಾದರೂ ಮಾಡಿಬಿಟ್ಟವು ಅಂತ. ಅಂದರೆ ಅವನ ಕೆಲಸ ಅವ್ನು ನಿಯತ್ತಾಗಿ ಮಾಡ್ತಾನೆ ಡ್ಯೂಟಿನ. ನೋಡಿ, ಆಮೇಲೆ ಬಟ್ಟೆ ನಮ್ಮ ಅತ್ತೆದು ಮಿಷಿನಿಗೆ ಹಾಕಿದ್ದೆ. ನಮ್ಮ ಅತ್ತೆದು ಮಾತ್ರ ಒಂದ್ಸಲ ಹಾಕಿದ್ದೆ, 4 ಸೀರೆ 4 ಲಂಗ. ನಮ್ಮವೆಲ್ಲ ಇನ್ನು ಜೊತೆಗೆ ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡ್ತವೆ ಅಂತ ಬಟ್ಟೆನೂ ಎಲ್ಲ ಜಾಲಿಸಿ ಒಣಗಾಕ್ಬಿಟ್ಟು ಹುಲ್ಲನ್ನ ನಮ್ಮ ಸುಬ್ಬಕ್ಕಂಗೆ ಅಂತ ಹುಲ್ಲನ್ನ ತರಿಸಿದ್ವಿ ದುಡ್ಡಿಗೆ ಅಂತ. 150 160 ರೂಪಾಯಿ ಏನು, ಒಂದುವರೆ ಒಂದು ಸ್ವಲ್ಪ ತರಿಸ್ಬಿಟ್ಟು ಹಾಕ್ಸಿದ್ದೀವಿ ಶೆಡ್ ಒಳಕ್ಕೆ. ಅದು ನೀನು ಎಲ್ಲ ಒಟ್ಟಿಸ್ಬೇಕು. ಕೆಲಸದವ್ರು ಸಿಗೋದೇ ಕಷ್ಟ ಫ್ರೆಂಡ್ಸ್ ನಮ್ಮ ಕಡೆ. ಕೆಲಸಕ್ಕೆ ತುಂಬ ಕಷ್ಟ, ಯಾರನ್ನಾದ್ರೂ ಕರಿಬೇಕು ಅಂದರೆ ಕೆಲಸಕ್ಕೆ ಸಿಗೋದೇ ಇಲ್ಲ. ಇದು ಮನೆ ಪಕ್ಕದಲ್ಲೇ ತಿಂದ್ಬಿಟ್ಟು ಎಸ್ತು ಹುಟ್ಟಿರೋದು ಗಿಡ, ನಾವೇನು ಹಾಕಿಲ್ಲ. ನಾವು ಇಷ್ಟು ದಿನ ಎಳ್ಳಿ ಗಿಡ ಅಂದ್ಕೊಂಡಿದ್ವಿ. ಬಂದು ನೋಡಿದವರೆಲ್ಲ ಇದು ಕಿತ್ತಳೆ ಹಣ್ಣಿನ ಗಿಡ ಅಂತಾರೆ. ಎಳ್ಳಿ ಗಿಡನೋ ಕಿತ್ತಳೆ ಹಣ್ಣಿನ ಗಿಡನೋ ನಮಗೆ ಕನ್ಫ್ಯೂಸು ಫ್ರೆಂಡ್ಸ್. ಯಾಕಂದರೆ ನೋಡೋದಕ್ಕೆ ಎಳ್ಳಿಕಾಯಿ ಥರನೇ ಕಾಣುತ್ತೆ, ಟೇಸ್ಟ್ ಮಾತ್ರ ಸುಲಿದೆ ಎಲ್ಲ ಸ್ಮೆಲ್ಲೆಲ್ಲ ಕಿತ್ತಳೆ ಹಣ್ಣಿನ ಥರ ಬರುತ್ತೆ. ನಾನು ಹಂಗೂ 2 ದಿನ ಕಿತ್ಕೊಂಡ್ಬಿಟ್ಟು ಎಳ್ಳಿಕಾಯಿ ಅಂತ ಚಿತ್ರಾನ್ನ ಮಾಡಿಬಿಟ್ಟಿದ್ದೆ. ಅಂದರೆ ಸ್ವೀಟಾಗಿ ಆಗಿತ್ತು ಚಿತ್ರಾನ್ನ, ಏನು ಜಾಸ್ತಿ ಹುಳಿ ಇರಲಿಲ್ಲ. ಸುಲ್ಕೊಂಡು ತಿನ್ನೋಕೆ ಹೋದರೆ ಹುಳಿ ಅಂದ್ರೆ ಹುಳಿ ಇರುತ್ತೆ. ಏನು ಗಿಡ ಅಂತ ದೇವ್ರಾಣೆ ಇನ್ನೂ ಗೊತ್ತಾಗಿಲ್ಲ ನಮಗೆ. ಇಲ್ಲಿ ನೋಡಿ, ಇದು ಮನೆ ಮುಂದೆನೇ ರಾಮಫಲದ ಗಿಡ ಅಂತ. ರಾಮಫಲದ ಹಣ್ಣು, ಸೀತಾಫಲ ರಾಮಫಲ ಅಂತ ಇರುತ್ತಲ್ಲ, ಆ ಥರದ್ದು. ಯಪ್ಪ, ಗಿಡಕ್ಕೆ ತುಂಬ ಬಿಟ್ಬಿಟ್ಟಿದೆ ಫ್ರೆಂಡ್ಸ್. ಹೆಂಗೆ ಗೊತ್ತಾ, ಕೊಂಬೆಗೆ 4 ನೋಡಿ ಹೆಂಗೆ ಜೋತು ಬಿಟ್ಬಿಟ್ಟಿದೆ ಅಂದರೆ ಅಷ್ಟೊಂದು ಬಿಟ್ಟಿದೆ. ಆದರೆ ಮರದಲ್ಲೇ ನೋಡಿ ಹಣ್ಣಾಗಿ ಮರದಲ್ಲೇ ಹಣ್ಣಾಗ್ಬಿಟ್ಟಿದೆ. ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಸೀತಾ ಅಂತ ಇದು, ಅಂದರೆ ನಮಗೆ ಅಷ್ಟು ಇಷ್ಟವೂ ಆಗೋಲ್ಲ ಇವು ಹಣ್ಣು. ಅಲ್ಲೇ ಹಣ್ಣಾಗಿ ಹಕ್ಕಿ ಪಕ್ಷಿಗಳು ತಿಂತವೆ. ಆಮೇಲೆ ಇನ್ನು 12 ಗಂಟೆ ಕರೆಂಟ್ ಬಂದಿತ್ತು. ಇದು ಗೇಟ್ ವಾಲ್ ಸ್ವಲ್ಪ ಆಫ್ ಮಾಡ್ಕೊಂಬಿಟ್ಟು ಮನೆಗೆ ನೀರು ಬಿಡ್ಕೊಳ್ಳೋಣ ಅಂತ ಕೆಳಗೆ ತೋಟದೊಳಗೆ ಬಂದೆ. ನೋಡಿ, ಇವಾಗ ನೀರು ಬಿಡೋದಂತೂ ತುಂಬ ಕಷ್ಟ ಫ್ರೆಂಡ್ಸ್. ಯಾಕಂದರೆ ಡ್ರಿಪ್ಪಿನ ಬಳ್ಳಿನೆಲ್ಲ ಇನ್ನೂ ನೀಟಾಗಿ ಎಳೆಸಿಲ್ಲ. ಹಂಗಾಗಿ ನೋಡಿ, ಫುಲ್ ಹಂಗೆ ಒಂದನೇ ನೀರು ಬಿಡ್ತಾಯಿದ್ದೀನಿ. ಮಡಿಗೆ ಹಂಗೆ ಫುಲ್ ಗೇಟ್ ವಾಲ್ ತೆಗೆದ್ಬಿಟ್ಟು ಹೋದ ಕಡೆ ಹೋಗ್ಲಿ ಬಿಟ್ಬಿಡು ಅಂದರು ನಮ್ಮ ಮನೆಯವರು. ಹಂಗಾಗಿ ಇವಾಗ 1-2 ಅವರ್ ಬಿಟ್ಟಿದ್ದಕ್ಕೆ ಒಂದು ಅರ್ಧ ಪಟ್ಟೆ ತುಂಬಿದೆ ಅಷ್ಟೇ. ಆಮೇಲೆ ಸಾಂಬಾರು ಮಾಡೋಣ ಅಂತ ಅವ್ರೆಕಾಯಿನೆಲ್ಲ ಸುಲಿದ್ಬಿಟ್ಟು ರೆಡಿ ಮಾಡಿ ಒಳಗಡೆ ಸಾಂಬಾರು, ಅಡುಗೆ, ಅನ್ನ ಸಾರು ಎಲ್ಲ ಮಾಡಿಟ್ಬಿಟ್ಟು, ಮಕ್ಳಿಗೆ ರಜಾ ಇರೋದ್ರಿಂದ ಇವಾಗ ಸ್ನಾನ ಮಾಡೋದು ಲೇಟು ಫ್ರೆಂಡ್ಸ್. ಬೆಳಗ್ಗೆ ಹೊತ್ತು ಅದೇ ಲೇಟ್ ಮಾಡ್ತಾರೆ, ಚಳಿ ಬೇರೆ ಇರುತ್ತಲ್ಲ, ಹಂಗಾಗಿ ಬೆಳಗ್ಗೆ ಸ್ನಾನ ಮಾಡಿಸಲ್ಲ. ಮಧ್ಯಾಹ್ನ ಎಲ್ಲ ಕೆಲಸ ಆದಮೇಲೆ ನೀಟಾಗಿ ಊಟ ತಿಂಡಿ ಎಲ್ಲ ಮಾಡಿ ಬಿಸಿಲಿರುತ್ತಲ್ಲ ಆವಾಗ ಸ್ನಾನ ಮಾಡಿಸೋಣ ಅಂದ್ಕೊಂಡು ನೋಡಿ, ಒಲೆಯಲ್ಲಿ ಬೂದಿ ಎಲ್ಲ ಕಟ್ಕೊಂಡಿತ್ತು. ಅದು ಬೂದಿನೆಲ್ಲ ತೆಗೆದ್ಬಿಟ್ಟು ತೋಟದೊಳಗೆ ಒಂದು ಮರದ ಹತ್ರ ಹಾಕಿದರೆ ಅದು ಗೊಬ್ಬರ ಆಗುತ್ತೆ. ನಮಗೆ ತೋಟದಲ್ಲಿರೋದ್ರಿಂದ ಯಾವುದೂ ವೇಸ್ಟ್ ಆಗೋಲ್ಲ. ಇದನ್ನೆಲ್ಲ ತೆಗೆದು ಒಂದು ಮರದ ಹತ್ರ ಹಾಕ್ಬಿಟ್ಟು ಇನ್ನೊಂದು ಸರಿ ಕಾಯಿಂದು ಸಿಪ್ಪೆ ಇರುತ್ತಲ್ಲ, ಮೊಟ್ಟೆ, ಅದನ್ನು ತುಂಬ್ಕೊಂಬಂದೆ ಉರಿ ಹಾಕೋಣ ಅಂತಂದು. ಅಂಡೆ ಒಲೆ ಅಂತೂ ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಈ ಸಲ. ಒಂದು 4-5 ಸೌದೆ ಇಟ್ಟರೆ ಸಾಕು ಫ್ರೆಂಡ್ಸ್, ಚೆನ್ನಾಗಿ ಉರಿದ್ಬಿಟ್ಟು ಚೆನ್ನಾಗಿ ನೀರು ಕಾಯುತ್ತೆ. ಬೇಗ ಒಲೆನೂ ಹತ್ಕೊಳುತ್ತೆ, ಹೊಗೆ ಎಲ್ಲ ಆಗೋದೇ ಇಲ್ಲ. ನೋಡಿ, ಇಷ್ಟು ಸೌದೆ ಇಟ್ಬಿಟ್ಟು ನೀರಿಗೆ ಹಚ್ಚಾಕ್ಬಿಟ್ಟು ಒಳಗಡೆ ಹೋಗೋಣ ಕೆಲಸಕ್ಕೆ. ಬೇರೆ ಕೆಲಸ ಮಾಡ್ಕೊಂಡು ಅಷ್ಟರೊಳಗೆ ನೀರು ಕಾಯ್ಕೊಂಬಿಡುತ್ತೆ ಅಂತ ನೀರಿಗೆ ಹಚ್ಚಾಕ್ತಾಯಿದ್ದೀನಿ.
ಇದು 2 ದಿನ ಯಾವಾಗ ಆಗುತ್ತೋ ಅವಾಗವಾಗ ಸ್ವಲ್ಪನೇ ಕ್ಲಿಪ್ಪಿಂಗ್ನ ತೊಗೊಂಬಿಟ್ಟು ಹಾಕ್ತಾಯಿದ್ದೀನಿ. ಮಕ್ಳಿಗೆ ಡೈಲಿ ಬರೀ ಟೈಮಿಗೆ ಸರಿಯಾಗಿ ತಿಂಡಿ ಮಾಡೋದು, ಊಟಕ್ಕೆ ಮಾಡೋದು, ಸ್ನಾನ, ಪೂಜೆ ಇದೇ ಆಗ್ತಿದೆ ಫ್ರೆಂಡ್ಸ್. ವೀಡಿಯೋ ಮಾಡ್ಕೊಳಕ್ಕೆ ಟೈಮೇ ಆಗ್ತಾಯಿಲ್ಲ. ಮಕ್ಕಳು ಮನೇಲಿ ಇದ್ಬಿಟ್ರೆ ಟೈಮೇ ಸಾಕಾಗಲ್ಲ. ಆ ಕೆಲಸ ಈ ಕೆಲಸ ಅಂತ ಎಕ್ಸ್ಟ್ರಾ ತೋರಿಸ್ತಾನೆ ಇರ್ತಾರೆ. ಹಂಗಾಗ್ಬಿಟ್ಟು ಸ್ವಲ್ಪನೇ ಕ್ಲಿಪ್ಪಿಂಗ್ ಇತ್ತು, ಅದು ಇದು ಎಲ್ಲ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ನೀರೊಲೆ ಅಂತೂ ನೀಟಾಗಿ ಹತ್ಕೊಂತು. ಮಧ್ಯಾಹ್ನ ಆದರೆ ಬೇಗ ಹತ್ಕೊಂಬಿಡುತ್ತೆ. ಅದೇ ಬೆಳಗ್ಗೆ ಹೊತ್ತು ಹಚ್ಚೋಕೆ ಹೋದರೆ ಚಳಿಗೆ ತಂಪಾಗಿರುತ್ತೆ, ಕೂಲಾಗಿರ್ತವೆ ಸೌದೆಗಳೆಲ್ಲ ಹತ್ಕೊಳೋದೇ ಇಲ್ಲ. ಆಮೇಲೆ ನೀರಿಗೆಲ್ಲ ಹಚ್ಚಾಕ್ಬಿಟ್ಟು ಒಳಗಡೆಯಿಂದ ನೀಟಾಗಿ ಕಸ ಗುಡಿಸ್ಕೊಂಬಂದ್ಬಿಡೋಣ. ಬೆಳಗ್ಗೆಯಿಂದ ಕಸನೂ ಗುಡಿಸಿಲ್ಲ, ನೆಲನೂ ಒರೆಸಿಲ್ಲ, ಏನೂ ಮಾಡಿಲ್ಲ ಫ್ರೆಂಡ್ಸ್. ಬರೀ ಮಕ್ಳಿದ್ದು ಬಿಟ್ಟರೆ 10 ಸಲ ತುಳಿದಾಡ್ತಾ ಇರ್ತಾರೆ. ಎಷ್ಟು ಕ್ಲೀನ್ ಮಾಡಿದರೂ ಕ್ಲೀನ್ ಅನಿಸೋದಿಲ್ಲ. ನೋಡಿ ಇಲ್ಲಿ ಎಷ್ಟು ತರಲೆ ಮಾಡ್ತಾರೆ ಅಂದರೆ, ಮನೆ ಹತ್ರ ಯಾಕಾದರೂ ರಜೆ ಕೊಟ್ಬಿಟ್ಟಿದ್ದಾರೋ ಅನಿಸ್ಬಿಟ್ಟಿದೆ ನನಗಂತೂ. ಆದ ನಡುವೆಲಿ ಈ ಚಳಿ ಬೇರೆ, ನನಗೆ ಕಿವಿಯೆಲ್ಲ ತಣ್ಣಗಾಗುತ್ತೆ. ಈ ಟೋಪಿ ಸ್ವೆಟ್ರು ಬಿಚ್ಚೋದೇ ಬೇಡ ಅನಿಸ್ಬಿಡುತ್ತೆ, ಅಷ್ಟು ಚಳಿ ಇದೆ. ನಾವು ತೋಟದಲ್ಲಿರೋದ್ರಿಂದ ಇನ್ನೂ ಹೆವಿ ಚಳಿ. ನೋಡಿ ಎಲ್ಲ ಕಡೆಯಿಂದನೂ ಅಡುಗೆ ಮನೆ, ಆ ಕಡೆ ದೇವ್ರ ಮನೆ ಕಡೆ ರೂಮ್ಗಳು, ಹಾಲು ಪಡ್ಸಾಲೆ ಎಲ್ಲ ಕಸ ಗುಡಿಸ್ಕೊಳೋದು ಎಷ್ಟೋ ಹೊತ್ತಾಗುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಸಂದಿಲೆಲ್ಲ ನೀಟಾಗಿ ಗುಡಿಸ್ಕೊಂಬಿಟ್ಟು ನಿಧಾನಕ್ಕೆ ಹಿಂಗೆ ಮಧ್ಯಾಹ್ನ ಆದರೆ ನನಗೆ ನಿಧಾನಕ್ಕೆ ಕೆಲಸಗಳು ಆಗ್ತವೆ. ಬೆಳಗ್ಗೆನೇ ಅಂದರೆ ಗಡಿಬಿಡಿ ಆಗಿಬಿಡ್ತವೆ. ಮಕ್ಕಳಿಲ್ಲ ಅಂದರೆ ಬೆಳಗ್ಗೆ ಮಾಡ್ಕೊಂಬಿಡ್ತೀನಿ. ಮಕ್ಕಳಿದ್ರು ಅಂದರೆ ಯಾವ ಕೆಲಸನೂ ಆಗೋಲ್ಲ, ಕೈ ಕಾಲಿಗೆ ಸಿಗ್ತಾ ಇರ್ತಾರೆ. ಏನು ಮಾಡಲಿ ಏನು ಬಿಡಲಿ ಅನಿಸ್ಬಿಡುತ್ತೆ. ಅವ್ರು ಸ್ಕೂಲ್ಗೆ ಹೋಗ್ಬಿಟ್ರೆ ನೀಟಾಗಿ ಅವ್ರನ್ನ ಕಳಿಸ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊತೀನಿ. ನನಗಷ್ಟು ಪ್ರಾಬ್ಲಮ್ ಇರೋದಿಲ್ಲ. ಅವ್ರ ಮನೆ ಹತ್ರ ಇದ್ಬಿಟ್ರಂತೂ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡಿದರೆ ಇನ್ನೊಂದು ಕಡೆಯಿಂದ ಮತ್ತೆ ಹರಡ್ಕೊಂಬಂದ್ಬಿಡ್ತಾರೆ. ಹಂಗಾಗಿ ನನಗೆ ಬೇಜಾರು ಅನಿಸ್ಬಿಡುತ್ತೆ, ಕ್ಲೀನ್ ಮಾಡೋದೇ ಬೇಡ ಅನಿಸ್ಬಿಡುತ್ತೆ. ನೋಡಿ ಇವನು ಬೇರೆ, ನನ್ನ ಮಗಳು ಇವನು ಬೇರೆ ಕಿಟ್ಲೆ ಮಾಡ್ಕೊಂಡು ನೋಡು ಬಾರಮ್ಮ ಅಂತ ನನಗೆ ಕರೆಯೋದೇ ಆಗ್ತಿತ್ತು. ನೋಡಿ ಒಂದು ಕಡೆಯಿಂದ ಕಸ ಗುಡಿಸೋದೇ 10 ನಿಮಿಷ 20 ನಿಮಿಷ ಆಗಿಬಿಡುತ್ತೆ. ಫುಲ್ಲು ಎಲ್ಲಾದ್ರದ್ದು ಕಸ ಗುಡಿಸ್ಕೊಂಬಿಟ್ಟು ಬಂದೆ ಫಸ್ಟು. ಆಮೇಲೆ ನೆಲನ ಒರೆಸ್ತಾ ಇದ್ದೀನಿ. ನಮಗೆ ಕಸ ಗುಡಿಸಿ ನೆಲ ಒರೆಸೋಕ್ಕೆ ಅರ್ಧ ಗಂಟೆ ಕರೆಕ್ಟಾಗಿ ಬೇಕು ಫ್ರೆಂಡ್ಸ್. ಯಾಕಂದರೆ ಆ ಕಡೆ ಮನೆ ಈ ಕಡೆ ಮನೆ ರೂಮ್ಗಳು, ಪಡ್ಸಾಲೆ, ಹಳ್ಳಿ ಮನೆ ಆಗಿರೋದ್ರಿಂದ ಧೂಳು ಜಾಸ್ತಿ ಬರುತ್ತೆ. ಅದು ಈ ಚಳಿಗಾಲದಲ್ಲಂತೂ ಗಾಳಿ ಬುಗ್ಗು ಬಂದುಬಿಡುತ್ತೆ. ಸಂದಿಲಿರೋದೆಲ್ಲ ಇದ್ರ ಮೇಲೂ ಕುತ್ಕೊಂಡ್ಬಿಡುತ್ತೆ, ಗೋಡೆ ಮೇಲೆ, ಬಾಗಿಲು ಮೇಲೆ, ಚೇರ್ಗಳ ಮೇಲೆ, ಪ್ರತಿಯೊಂದು ಜಾಗನೂ ನೀಟಾಗಿ ಗುಡಿಸ್ಕೊಂಬಿಟ್ಟು ಒರೆಸ್ಕೋಬೇಕು. ನೋಡಿ ಒಳಗಡೆದಂತೂ ಎಲ್ಲ ಆಯಿತು. ಪಡ್ಸಾಲೆದನ್ನ ಒರೆಸ್ಕೊತಾ ಇದ್ದೀನಿ. ಪಡ್ಸಾಲೆದನ್ನ ಒರೆಸ್ಕೊಂಬಿಟ್ಟು ಇನ್ನು ಕೊಟ್ಟಿಗೆದು ಅಲ್ಲಲ್ಲೇ ಇರುತ್ತೆ ಫ್ರೆಂಡ್ಸ್. ನನಗೆ ಸಾಯಂಕಾಲ ಡೈಲಿ ಇದೇ ಕೆಲಸ ಇರುತ್ತೆ. ಸಾಯಂಕಾಲ ಆದ್ರೂ ಕೊಟ್ಟಿಗೆ ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ. ಬೆಳಗ್ಗೆ ನನ್ನ ಮಗ ಸುಮ್ಮನೆ ತೊಪ್ಪೆ ತೆಗ್ದಾಕ್ಬಿಟ್ಟು ಸುಮ್ಮನೆ ಹಾಲು ಕರಿಬೇಕಲ್ಲ, ಅದಕ್ಕೇ ಅದ್ರ ಮೇಲೆ ಕರ್ಕೊಳೋದು ಬೇಡ ಅಂತ ಸುಮ್ಮನೆ ತೊಪ್ಪೆ ತೆಗ್ದಾಕಿರ್ತಾನೆ. ಹಿಂಗೆ ನೋಡಿ ಕ್ಲೀನಾಗಿ ಗುಡಿಸಿರಲ್ಲ. ಮೇವು ಹಾಕ್ಬಿಟ್ಟು ಹೋಗಿದ್ದಾನೆ. ನಮ್ಮ ಕರು ನೋಡಿ ಇದು ಹೆಂಗೆ ನಮ್ಮ ರಾಘವ ಕೆದ್ರಾಡ್ಬಿಟ್ಟಿದ್ದಾನೆ ಅಂದರೆ, ಇಡೀ ಕೊಟ್ಟಿಗೆ ತುಂಬ ಮಾಡಿಬಿಟ್ಟವನೆ. ಇದನ್ನೆಲ್ಲ ಇವಾಗ ನೀಟ್ ಮಾಡಬೇಕು. ನೋಡಿ ಕೊಟ್ಟಿಗೆ ಕತೆ ಯಾವ ಥರ ಆಗಿದೆ ಅಂತ. ಫಸ್ಟು ರಾಘವನ ಕಟ್ಟಿಬಿಡೋಣ. ಕಟ್ಟಿಲ್ಲ ಅಂದರೆ ಏನೋ ಅರ್ಚಾಡ್ತಾನೆ ಅಂತಂದು ಕಟ್ಟಿಲ್ಲ, ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಅದ್ರ ಪಾಡಿಗೆ ಅದು ಆಡ್ಕೊಳ್ಳಿ ಕೊಟ್ಟಿಗೆ ತುಂಬ ಅಂತ. ಅದು ನೋಡಿದರೆ ಮೇವೆಲ್ಲ ಕೆಳಕ್ಕೆ ಎಳೆದು ಹಿಂಗೆಲ್ಲ ಗಲೀಜು ಮಾಡಿಟ್ಬಿಟ್ಟಿದೆ. ನೋಡಿ ಅದು ಮೇವನ್ನೆಲ್ಲ ಫಸ್ಟ್ ಕಡ್ದಾಕ್ಬಿಡೋಣ. ಗೊಂತಿಗೆ ಚಿಕ್ಕದಾಗಿ ಕಡ್ದಾಕ್ಬಿಟ್ಟು ರಾಘವನ್ನ ಕಟ್ಟಿಬಿಟ್ಟು ಮತ್ತೆ ಇರೋ ಸಗಣಿನೆಲ್ಲ ತುಂಬಿಕೊಂಡು ನೀಟಾಗಿ ಇನ್ನೊಂದ್ಸಲ ಎಲ್ಲ ಕೊಟ್ಟಿಗೆನೆಲ್ಲ ಗುಡಿಸಿ ಗಂಜಲ ಮಗ್ದ್ಬಿಟ್ಟು ಸಸಿಗಳಿಗೆ ಇಲ್ಲ ಕಸ ಇರತ್ತೆ ಬಟ್ಟೆ ಒಳಕ್ಕೆ ಯಾವುದಾದ್ರೂ ತೋಟದೊಳಗೆ ಹೋದರೆ ಅದು ಗೊಬ್ಬರ ಆಗುತ್ತೆ. ಆಮೇಲೆ ಸಗಣಿನೂ ಅಷ್ಟೇ, ತೋಟದೊಳಗೆ ಒಂದು ಮರಕ್ಕೆ ಹಾಕ್ಬಿಡ್ತೀವಿ, ಅದು ಗೊಬ್ಬರ ಆಗುತ್ತೆ. ನಾವು ತೋಟದಲ್ಲಿರೋದ್ರಿಂದ ಊರಾಗಿದ್ದರೆ ತುಂಬ ಕಷ್ಟ ಆಗೋದು ಫ್ರೆಂಡ್ಸ್. ಊರಿಂದ ತೋಟಕ್ಕೆ ಹೊತ್ಕೊಂಬರ್ಬೇಕಿತ್ತು. ಸಗಣಿ ಆಗಲಿ ಗಂಜಲ ಆಗಲಿ ಏನಾದರೂ. ನಾವು ತೋಟದಲ್ಲಿರೋದ್ರಿಂದ ನಾವು ಯಾವಾಗ ಬೇಕೋ ಆವಾಗ, ಟೈಮ್ ಯಾವಾಗ ಸಿಗುತ್ತೋ ಆವಾಗ ತುಂಬ್ಕೊಂಡು ಹೋಗಿ ಮನೆ ಮುಂದೆ ಹಿಂದೆ ಜಾಗ ಇರುತ್ತಲ್ವ, ಹಂಗಾಗಿ ಬೇಗ ಎಸ್ಕೊಂಡ್ಬಿಡ್ತೀವಿ. ಅಷ್ಟಿದು ಅನಿಸಲ್ಲ. ನೋಡಿ ಫಸ್ಟ್ ಎಲ್ಲ ನೀಟಾಗಿ ತೊಪ್ಪೆ ಬಾಚ್ಕೊಂಡ್ಬಿಟ್ಟೆ. ಆಮೇಲೆ ಈ ರಾಘವನ್ನ ಕಟ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಗೂಡಿಸ್ಕೊಂಬರೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇಷ್ಟಿದ್ದಾನೆ ಫ್ರೆಂಡ್ಸ್. 1 ತಿಂಗಳಾಗಿದೆ ಅಷ್ಟೇ ಇವನು ಹುಟ್ಟುಬಿಟ್ಟು. ಎಷ್ಟು ರೋಸ್ತಾನೆ ಅಂದರೆ ನಮಗೆ ಇವನು ಬಗ್ಸೋಕ್ಕೆ ಆಗೋಲ್ಲ, ಅಷ್ಟು ಗಟ್ಟಿಮುಟ್ಟಾಗಿ ಆಗ್ಬಿಟ್ಟವನೇ. ಹಾಲು ಕುಡಿದು ಎಷ್ಟು ಗಟ್ಟಿ ಅಂದರೆ ನಮಗೆ ಇವಾಗಲೇ ಗುದ್ದೋದು, ಎಳ್ದಾಡೋಕ್ಕಾಗೋದೇ ಇಲ್ಲ. ಅಷ್ಟು ನಮ್ಮನ್ನೇ ಎಳ್ಕೊಂಡು ಹೋಗ್ಬಿಡ್ತಾನೆ, ಅಷ್ಟು ಸ್ಟ್ರಾಂಗ್ ಇದ್ದಾನೆ ಇವನು. ನೋಡಿ ಎಲ್ಲ ನೀಟಾಗಿ ಅದನ್ನು ಕಟ್ಟಿಬಿಟ್ರೆ ನನಗೆ ಗುಡಿಸ್ಕೊಳಕ್ಕೆ ಸರಿ ಆಗುತ್ತೆ. ಇಲ್ಲ ಅಂದರೆ ಬಂದು ಮತ್ತೆ ನನ್ನ ಮುಂದೆ ಹಿಂದೆ ಸುತ್ತಾ ಇರುತ್ತೆ. ಕಸ ಗುಡಿಸ್ಕೊಳಕ್ಕೂ ಬಿಡೋಲ್ಲ, ಏನು ಮಾಡೋಕ್ಕೂ ಬಿಡೋಲ್ಲ ಅಂತ ಅವನಿಗೆ ಕಟ್ಟಿಬಿಟ್ಟು ಒಂದು ಕಡೆಯಿಂದ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ. ಮಕ್ಳಿಗೆ ಇಷ್ಟೆಲ್ಲ ನೀಟಾಗಿ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್. ಅವ್ನು ಅಷ್ಟು ಮಾಡೋದೇ ಹೆಚ್ಚು. ನಾನು ಹಾಲು ಕರ್ಕೊಂಡು ಅಷ್ಟರೊಳಗೆ ತೊಪ್ಪೆ ಮಾತ್ರ ತುಂಬಿಕ್ಬಿಡ್ತಾನೆ. ಒಂದೊಂದು ದಿವಸ ಎಸಿತಾನೆ, ಒಂದೊಂದು ದಿವಸ ಎಸೆಯೋದೇ ಇಲ್ಲ, ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ.
ಚಿಕ್ಕ ಮಕ್ಕಳಲ್ವ, ನಾವಿನ್ನೇನೋ ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಅವನ ಹತ್ರ ಸ್ಟ್ರಿಕ್ಟಾಗಿ ಹೇಳೋಕ್ಕೂ ಆಗೋಲ್ಲ. ಎಷ್ಟಾಗುತ್ತೋ ಅವ್ನ ಕೈಯಲ್ಲಿ ಅಷ್ಟು ಮಾಡಲಿ, ಮಾಡಿಸ್ಬೇಕು ಅಂತಲೇ ಇಲ್ಲ, ಕಲೀಲಿ ಅಂತ ಅಷ್ಟೇ ಫ್ರೆಂಡ್ಸ್. ಯಾಕಂದರೆ ಇವಾಗ ನಾವು ಹೆಂಗೆ ಬೆಳೆಸ್ತೀವೋ ಮುಂದೆ ಹಂಗೆ ಅಲ್ವ ಮಕ್ಕಳು. ಇವಾಗ ನಾವು ಎಷ್ಟು ಮುದ್ದು ಮಾಡೋ ಥರ ಮಾಡಬೇಕು, ಕೆಲಸನೂ ಮನೆ ಕೆಲಸನೂ ಕಲಿಬೇಕು. ನಾವು ಹಳ್ಳಿಲಿ ಇರೋದ್ರಿಂದ ಹಿಂಗೇ ಬೆಳಿಬೇಕು ಹಂಗೇ ಬೆಳಿಬೇಕು ಅಫಿಷಿಯಲ್ ಥರ ಬೆಳ್ಸೋಕ್ಕಾಗಲ್ಲ. ಮನೆ ಕೆಲಸನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕಲಿತ್ರೆ ನಾಳೆ ದಿನ ಅವರು ಓದೋದೇ ಇಲ್ವೋ ಅದು ಸೆಕೆಂಡ್ರಿ. ಒಂದು ಮನೆ ಕೆಲಸ ಅಂತನಾದರೂ ಗೊತ್ತಿದ್ರೆ ಅವ್ರ ಜೀವನ ರೂಪಿಸ್ಕೊಳ್ಳೋ ಅಷ್ಟು ಶಕ್ತಿನ ನಾವು ಬೆಳೆಸಬೇಕು. ಓದ್ಬಿಟ್ಟು ಏನೋ ಗೊತ್ತಿಲ್ಲ, ಚೆನ್ನಾಗಿ ಓದಿ ಒಂದು ಕೆಲ್ಸಕ್ಕೆ ಹೋದ್ರೆ ಅದೊಂಥರ ಖುಷಿ. ಇವಾಗಿನ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಅವ್ರವ್ರ ಹಣೆಯಲ್ಲಿ ಏನು ಬರೆದಿರುತ್ತೋ ಎಲ್ಲ ಕೆಲಸನೂ ಕಲ್ತಿರಬೇಕು. ಹಂಗಾಗ್ಬಿಟ್ಟು ನಾವು ಚಿಕ್ಕದ್ರಲ್ಲೇ ಎಲ್ಲ ಮಾಡಿ ಕಲಿಸಿ ಅವ್ರನ್ನ ಬೆಳೆಸೋದ್ರಿಂದ ಅವರಿಗೆ ಮುಂದೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ನಾನು ಸಗಣಿನ ಹೊತ್ಕೊಂಡು ಹೋಗೋದನ್ನು ನನ್ನ ಮಗಳು ವೀಡಿಯೋ ಮಾಡಿದ್ದಾಳೆ. ಹಿಂಗೆ ಮನೆ ಮುಂದೆ ಹಿಂದೆ ಎಲ್ಲ ತೋಟ ಇದೆಯಲ್ಲ, ಯಾವುದಾದ್ರೂ ಒಂದು ಮರಕ್ಕೆ ಹಾಕಿಬಿಟ್ರೆ ಸಗಣಿ ಗೊಬ್ಬರ ಆಗುತ್ತೆ. ಮತ್ತು ಸಂಜೆ ನೋಡಿ ಹಾಲು ಕರಿತಾ ಇದ್ದೀನಿ. ನನ್ನ ಮಗ ನಾನು ಕರಿತೀನಿ ಅಂತ ನನ್ನ ಮುಂದೆ ಬಂದುಬಿಟ್ಟು ಕೈ ಆಡಿಸ್ತಾ ಇದ್ದಾನೆ. ಸುಮ್ಮನಿರಪ್ಪ ನಿನಗೆ ಬರಲ್ಲ, ಅವೆಲ್ಲ ನಿನಗೆ ಎಳೆಯೋಕ್ಕೆ ಶಕ್ತಿ ಇಲ್ಲ, ಸುಮ್ಮನಿರು ಅಂತಂದು ನಾನೇ ಹಾಲು ಕರ್ಕೊತಾ ಇದ್ದೀನಿ. ಸಂಜೆ ಹಾಲು ಕರೆದ್ಬಿಟ್ಟು ಇವತ್ತು ನೋಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಕೆಲಸ ಇರುತ್ತೆ ಅಂದರೆ ಪುರ್ಸೊತ್ತೇ ಆಗೋಲ್ಲ ಫ್ರೆಂಡ್ಸ್. ನನಗೆ ಅಷ್ಟು ಕೆಲಸ ಇರುತ್ತೆ. ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದ ಮರಿಬೇಡಿ. ಹಾಲೆಲ್ಲ ಕರ್ಕೊಂಡ್ಬಿಟ್ಟು ಸಂಜೆ ಮತ್ತೆ ಕಾಫಿ ಮಾಡಿಕೊಟ್ಬಿಟ್ಟು ಅಡುಗೆ ಮಾಡಬೇಕು. ಆಮೇಲೆ ಬೆಳಗ್ಗೆ ಎದ್ದರೆ ಮತ್ತೆ ಇದೇ ರುಟೀನು ನಮಗೆ. ಬೆಳಗ್ಗೆ ಎದ್ದರೆ ಮತ್ತೆ ಎದ್ದೇಳಬೇಕು, ಕಸ ಗುಡಿಸ್ಬೇಕು, ಬಾಗಿಲು ಒರೆಸ್ಬೇಕು, ಹಾಲು ಕರಿಬೇಕು, ಮತ್ತೆ ಕಾಫಿ ಮಾಡಬೇಕು, ತಿಂಡಿ ಮಾಡಬೇಕು, ಎಮ್ಮೆ ಕಟ್ಟಬೇಕು, ಇದೇ ಮತ್ತೆ ಕಸ ಗುಡಿಸು, ನೆಲ ಒರೆಸು, ಪಾತ್ರೆ ತೊಳಿ, ಅಡುಗೆ ಮಾಡು, ತಿಂಡಿ ಮಾಡು, ಇದೇ ಕೆಲಸ ಫ್ರೆಂಡ್ಸ್. ಸಂಜೆ ಆಗಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಮಗಿದೆ ಕೆಲಸ. ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.